ಸಿಂಧು ಲಕ್ಷ್ಮಣ ಸಿನಿಮಾ ಆರಂಭ ಅಂತ ನಾವು ಮಾಡಿದ್ದೆ ನಾವು ನಾಯಕ ನಟ ಸುದೀಪ್ ಅವ್ರನ್ನ ಇಟ್ಕೊಂಡು. ಸುದೀಪ್ ಸಾರ್ಗೂ ಸ್ವಲ್ಪ ಅವರ ಪರ್ಸನಲ್ ಅದು ಅಷ್ಟು ಇದಂತ ಅನಿಸಿಲ್ಲ ಕಾಣುತ್ತೆ. ಅವರು ವೆಯ್ಟ್ ಮಾಡಿದ್ರು, ಆಮೇಲೆ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ದರ್ಶನ್ ಸಾರ್ ಹೋಯ್ತು. ಆಮೇಲೆ ದರ್ಶನ್ ಸಾರ್ಗೂ ಅವ್ರಿಬ್ಬರಿಗೂ ಮತ್ತೆ ಬ್ರೇಕ್ ಆಯ್ತು. ಇದು ಫಸ್ಟ್ ಟೈಮ್ ನಾನು ಇದನ್ನ ಹೇಳ್ತಾ ಇರೋದು. ಇದು ಈ ತರ ಎಲ್ಲ ಆದ್ಮೇಲೆ ಓಪತಿ ಶ್ರೀನಿವಾಸ ಗೌಡರಿಗೆ ಶೀರ್ಷಿಕೆಯನ್ನು ಕೊಟ್ಟಿದ್ರು. ಶೈಲಜಾ ನಾಗ್ ಅವರು ಕರೆಸಿದ್ರು. ಆಮೇಲೆ ಶೈಲಜಾ ನಾಗ್ ಅವರು ಕೂತು ಮಾತಾಡಿದ್ರು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ, ಶೈಲಜಾ ನಾಗ್ ಮತ್ತೆ ತರುಣ್ ಸುರಿಯರ್ ಅವರು, ಇವ್ರ ಮಧ್ಯದಲ್ಲಿ ಅಗ್ರಿಮೆಂಟ್ ಒಂದಾಗುತ್ತೆ. ಕಥೆಯ ಹಕ್ಕನ್ನು ನಾನು ಕೊಟ್ಟಿದ್ರು ಕೂಡ ನಿರ್ಮಾಪಕರಾಗಿರ್ತಕ್ಕಂಥ ಶೈಲಜಾ ನಾಗರವರು ನಮ್ಗೆ ಏನನ್ನ ಕೊಟ್ಟಿದ್ರು. ನನಗೆ ಬೇಸರ ತುಂಬಾ ಬೇಸರ ಅಂತ ಅನಿಸ್ತಿತ್ತು. ಏನಮ್ಮ ಇವರು ಇಡೀ ಕತೆ ನಂದೇ, ಇಡೀ ಇದು ಕತೆ ಸಿಂಧು ಲಕ್ಷ್ಮಣ ಕತೆ ನಂದು ಅಲ್ಲ, ಅವ್ರದ್ದು ಅಲ್ಲ, ಯಾವ್ದು ಸಿಂಧು ಲಕ್ಷ್ಮಣ ಕತೆ ಅಷ್ಟೇ. ಸರ್, ನಮ್ಗೆ ಈಗ ಕನ್ನಡ ಇಂಡಸ್ಟ್ರಿಗೆ ಬಹಳ ಮುಖ್ಯವಾದಂಥದ್ದು ಇದೊಂದು ಸರ್. ಸೊ ಇದ್ರದ್ದು ಹಿಸ್ಟ್ರಿ ಮತ್ತೆ ನಿಮ್ಮ ರಿಸರ್ಚು ಎಲ್ಲಿಗೆ ಬಂತು, ಯಾಕೆ ನಿಲ್ತು, ಯಾಕಂದ್ರೆ ಅದು ಬಹಳ ಕ್ಯೂರಿಯಾಸಿಟಿ. ಆದ್ರೆ ಈ ತರದ್ದು ಒಂದ್ ನಿಮ್ಮ ಹತ್ರ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈ ತರದ್ದು ತುಂಬಾ ಬೇರೆ ಬೇರೆ ಇದಾವೆ. ಅಲ್ಲ, ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಇದು ಸಿಂಧೂರ ಲಕ್ಷ್ಮಣನ ತಂದೆ ತಾಯಿಯವರ ಅಡಿಗೆ ಮನೆಯಲ್ಲಿ ಆಗೆಲ್ಲ ಸಣ್ಣ ಸಣ್ಣ ಗುಡಿಸಲು ಮನೆಗಳು ಅವೆಲ್ಲ, ಅಲ್ಲಿ ಪಾತ್ರೆಗಳು ಇಟ್ಕೊಳಕ್ಕೆ ಈ ತರ ಗೋಡೆಗೆ, ಮಣ್ಣಿನ ಗೋಡೆಗೆ ಒಳಗಡೆ ಹಾಕಿರ್ತಾರೆ, ಮೇಲೆ ಒಂದು ಅಲಿಗೆ ಹಾಕಿರ್ತಾರೆ, ಮೇಲೆ ಪಾತ್ರೆಗಳನ್ನ ಇಡ್ತಾರ. ಅದು ಒಂದು ಹುಳ ಹಿಡಿದು ಹೋಗಿತ್ತು, ಇನ್ನೊಂದು ಅಲ್ಲಿ ಗೋಡೆಗೆ ಹಂಗೆ ಇತ್ತು, ಇತ್ತು. ಸರಿ, ಅದನ್ನ ಪ್ರಿಸರ್ವ್ ಮಾಡೋಣ ಅಂತ ಹೇಳಿ ಇದನ್ನ ನೀಟಾಗಿ ತಂದು ಇದಕ್ಕೆಲ್ಲ ಬ್ಲಾಕ್ ಪೇಂಟ್ ಹೊಡೆದು ಇದೇನು ಗದ್ಲಿ ಹಿಡಿದಂಗೆ ಮಾಡಿ ಇದನ್ನ ಹಂಗೆ ಇಟ್ಕೊಂಡೆ. ಆತನಿಗೋಸ್ಕರ ಬಳಸಿರ್ತಕ್ಕಂಥ ಪದಾರ್ಥಗಳು. ಆಮೇಲೆ ವಿಶೇಷವಾಗಿ ಅವನಿಗೆ ಸಿಂಧೂರ ಲಕ್ಷ್ಮಣನಿಗೆ ಬಟ್ಟೆಯನ್ನ ಹೊಲ್ಕೊಡುವಂತ ಇವರು ಬಟ್ಟೆ ಹೊಲಿಯವರು, ಆ ಟೈಲರ್ ಕುಟುಂಬದವ್ರನ್ನು ಟೆಸ್ಟ್ ಮಾಡಿ ಅವನಂಗೆ ಇಟ್ಟಿದ್ದೀನಿ. ಅವ್ರಿಗೆ ಕಟಿಂಗ್ ಮಾಡ್ತಿದ್ರು ಹೋಗಿ ಅಲ್ಲಿ ಗುಡ್ದಾಗೆ, ಕಲ್ಲಳ್ಳಿ ಗುಡ್ದಾಗೆ, ಆಮೇಲೆ ಇಲ್ಲಿ ತೆಗ್ಗಿ ಹತ್ರ ಗುಡ್ದಾಗ ಹೋಗಿ ಅಲ್ಲಿ ಕಟಿಂಗ್ ಮಾಡೋರು. ಆ ಕಟಿಂಗ್ ಮಾಡೋದು ಮಿಷಿನ್ ಇಲ್ಲೆಲ್ಲ ಸೇರ್ಕೊಂಡಿರ್ತದ, ಮಿಷಿನ್ ಹಿಂಗೆ ಚಕ್ಕ 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 ಮಾಡೋದು, ಇದು ಮಾಡ್ಬೇಕು ಅದು. ಆಮೇಲೆ ಅವರು ಈ ಗುಡ್ಡಗಾಡು ಇದರ ಪ್ರದೇಶದಲ್ಲಿ ವಾಸ ಮಾಡುವಾಗ ಆ ಕಡೆ ಎಲ್ಲ ಜೋಳ ನಮ್ಗೆ ಹೆಚ್ಚು ಆಹಾರ ಪದ್ಧತಿನ ಬಳಸ್ತಾರೆ. ಆ ಜೋಳ ಹಸನ್ ಮಾಡ್ಲಿಕ್ಕೆ ಅಂತೇಳಿ ಅದು ಕಲ್ಲು. ಆಮೇಲೆ ಕುಡಿಯಕ್ಕೆ ಬಾನಿ ಅಂತ ಅಂತಾರ ಅವ್ರು, ಅದು ಕೂಡ ಕಲ್ಲಿಂದೆ ಬಾನಿ, ಅದು ಕೂಡ ಕಲ್ಲಿಂದೆ. ಅವೆಲ್ಲವನ್ನು ತಂದು ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡೆ ಸಿಂಧು ಲಕ್ಷ್ಮಣ ಅಂತ ಹೇಳಿ. ಸಿಂಧು ಲಕ್ಷ್ಮಣ ಸಿನಿಮಾ ಆರಂಭ ಅಂತ ನಾವು ಮಾಡಿದ್ದೆ ನಾವು ನಾಯಕ ನಟ ಸುದೀಪ್ ಅವ್ರನ್ನ ಇಟ್ಕೊಂಡು. ಸುದೀಪ್ ಅವರು ಒಂದು 2-3 ವರ್ಷಗಳ ಕಾಲ ಸುದೀಪ್ ಅವರು ಈ ಚರ್ಚೆಯನ್ನ ನಡೆಸಿದ್ರು. ಸನ್ಮಾನ್ಯ ರಾಜುಗೌಡರು ಮಂತ್ರಿಗಳಾಗಿದ್ರು ಅವಾಗ. ಆಮೇಲೆ ಒಂದಿಷ್ಟು ನಿರ್ಮಾಪಕರಿದ್ರು, ಗಾಂಧಿನಗರದ ರೆಗ್ಯುಲರ್ ಪ್ರೊಡ್ಯೂಸರ್ಸ್. ಆಮೇಲೆ ಎಲ್ಲ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಾಗ ಯಾಕೋ ಅವರು ಈ ಸಬ್ಜೆಕ್ಟ್ ಮೇಲೆ ಅಂತ ಗ್ರಿಪ್ ಇದೆಯೋ ಅಥವಾ ಯಾವ್ರಿಗೇನೋ ಪರ್ಸನಲ್ ಏನೋ ಟೈಮ್ ಇತ್ತು ಕಾಣುತ್ತೆ, ಹಾಗಾಗಿ ಅವರು ಒಪ್ಕೊಳ್ಳಿಲ್ಲ ಅವ್ರು ಆಕ್ಚುಲಿ. ಅದಾದ್ಮೇಲೆ ಓಪತಿ ಶ್ರೀನಿವಾಸ ಗೌಡ್ರು ಅವರು ಈ ಸಿನಿಮಾನ ಟೇಕ್ ಅಪ್ ಮಾಡಿದ್ರು, ಸಿಂಧೂರ್ ಲಕ್ಷ್ಮಣಂದು. ನಾನು ಅವ್ರ ಹತ್ರ ಜನರಲ್ ಮಾತಾಡುವಾಗ ಅವ್ರು ಬಹಳಷ್ಟು ಇಟ್ಕೊಂಡ್ರು, ಏನ್ ರಂಗಿದ ಕತೆ ಅದು, ಮೈಯರ ಜಿಮ್ ಅನ್ನುತ್ತೆ ನನಗೆ ಅಂತೆಲ್ಲ ಹೇಳೋರು ಓಪತಿ ಶ್ರೀನಿವಾಸ ಗೌಡ್ರು. ಆಮೇಲೆ ಅದನ್ನ ಮಂತ್ರಿ ರಾಜುಗೌಡರು ಹೇಳಿದ್ಮೇಲೆ ಅದನ್ನು ದಾಖಲಿಸಿದ್ವಿ. ಆರಂಭ ಆಗಿದ್ದ ನಮ್ಗೆ 2010 ಫೆಬ್ರವರಿ 15 ಆ ತರ ಟೈಮಲ್ಲಿ ರಾಜುಗೌಡರು ಫೋನ್ ಮಾಡಿದ್ರು. ನಾನು ಗಂಗಾವತಿ ಸರ್ಕ್ಯೂಟ್ ಹೌಸ್ ಅಲ್ಲಿ ಇದ್ದಾಗ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಆಕ್ಚುಲಿ ಸಿಂಧು ಲಕ್ಷ್ಮಣ. ಅದಾದ್ಮೇಲೆ ಸುದೀಪ್ ಅವ್ರನ್ನ ಇಟ್ಕೊಂಡು ಮಾಡೋಣ ಅಂತ ಅವ್ರು ಹೇಳಿದ್ಮೇಲೆ ಸುದೀಪ್ ಸಾರ್ನ ಇಟ್ಕೊಂಡು ಮುಂದಕ್ಕೆ ಹೊರಟಿವಿ. ಆಮೇಲೆ ಸುದೀಪ್ ಸಾರ್ಗೂ ಸ್ವಲ್ಪ ಅವರ ಟೆಕ್ನಿಕಲ್, ಅವ್ರ ಪರ್ಸನಲ್ ಅದು ಅಷ್ಟು ಇದಂತ ಅನಿಸಿಲ್ಲ ಕಾಣುತ್ತೆ. ಅವರು ವೆಯ್ಟ್ ಮಾಡಿದ್ರು, ಆಮೇಲೆ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ದರ್ಶನ್ ಸಾರ್ ಹೋಯ್ತು. ಆಮೇಲೆ ದರ್ಶನ್ ಸಾರ್ಗೂ ಅವ್ರಿಬ್ಬರದು ಮತ್ತೆ ಬ್ರೇಕ್ ಆಯ್ತು. ಅದಾದ್ಮೇಲೆ ನಾವು ಕಿಶೋರ್ ಅವ್ರು ಇಟ್ಕೊಂಡು ಪ್ರಯಾಣ ಮಾಡಿದ್ವಿ. ಅಲ್ಲಿ ಕತೆ ನಿಮ್ಮ ಹತ್ರನೇ ಇದೆ, ಕೊಟ್ಟಿಲ್ಲ. ನಾನು ಬರವಣಿಗೆಯಲ್ಲಿ ನಾನು ದಾಖಲಿಸಿ ಕೊಡ್ತೀನಿ. ಇದು ಫಸ್ಟ್ ಟೈಮ್ ನಾನು ಇದನ್ನ ಹೇಳ್ತಾ ಇರೋದು. ಇದು ಈ ತರ ಎಲ್ಲ ಆದ್ಮೇಲೆ ಓಪತಿ ಶ್ರೀನಿವಾಸ ಗೌಡರಿಗೆ ಶೀರ್ಷಿಕೆಯನ್ನ ಕೊಟ್ಟಿದ್ದೆ. ಅದು ಪೇಪರ್ ನಾನು ತೆಗಿದೆ, ಅವ್ರು ಕೊಟ್ಟು ಪೇಪರ್ ಇದೆ. 10 ಲಕ್ಷ ಕೊಟ್ಟರು ದುಡ್ಡು ನನಗೆ.
10 ಲಕ್ಷನ ಮಲಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವರ ಸಿನಿಮಾ ಮಾಡಕ್ಕೆ ಅದನ್ನ ಹಾಡುಗಳು ಮಾಡಿ ಹಂಗೆ ಇಟ್ಟೆ, ಅದನ್ನ ನಾನು ದಾಖಲಿಸಿದ್ದೇನೆ ಅದನ್ನ. ಎರಡನೇದು ಮತ್ತೆ ಈ ದರ್ಶನ್ ಮತ್ತೆ ಉಮಾಪತಿ ಶ್ರೀನಿವಾಸ ಗೌಡ್ರು ಇಬ್ರು ಎರಡು ಸಿನಿಮಾ ಸ್ವಲ್ಪ ಏನೋ ಬಂತು, ಬ್ರೇಕ್ ಆಯ್ತು ಅನ್ನೋ ಟೈಮಲ್ಲಿ ಆಮೇಲೆ ಉಮಾಪತಿ ಶ್ರೀನಿವಾಸ ಗೌಡ್ರು ಅವರು ಇಲ್ಲ ಈ ತರ ನಮ್ಗೆ ಇಲ್ಲ ಅಂದಾಗ ಮತ್ತೆ ನಾನೇನ್ ಮಾಡೋದ್ಬಿಟ್ಟು ಕಿಶೋರ್ ಇಟ್ಕೊಂಡು ಮುಂದಕ್ಕೆ ಹೋದಾಗ ಮತ್ತೆ ಎಲ್ಲ ಕಿಶೋರ್ ಅವರು ಹೀರೋ ಕಿಶೋರ್ ಮತ್ತೆ ಹಾಡುಗಳೆಲ್ಲ ಮಾಡಿದ್ವಿ ನಾವು ಅದನ್ನ. ಅವ್ರು ಆತರ ಇಟ್ಕೊಂಡು ಸಿನಿಮಾ ಮಾಡೋಣ ಒಂದು ಇದ್ರಲ್ಲಿ ಅಂತ ಮತ್ತೆ ಇಲ್ಲ ಬೇಡ ಅಂತ ಹೇಳಿ ಮಂತ್ರಿ ರಾಜಗೌಡ್ರು ಇಲ್ಲ ದೊಡ್ಡ ಮಟ್ಟಕ್ಕೆ ಮಾಡೋಣ, ಈಗಿದ್ರು ಅಲ್ಗಲಿ ಬೇಟ್ರದಲ್ಲೇ ರಿಸರ್ಚ್ ಮಾಡಿದ್ರಲ್ಲ. ಅಂದ್ರೆ ಕಿಶೋರ್ ಸರ್ ಜೊತೆಗೆ ಆಲ್ರೆಡಿ ಶೂಟ್ ಆಗಿತ್ತು, ಫೋಟೋ ಶೂಟ್ ಎಲ್ಲ ಆಗಿತ್ತು, ಇಲ್ಲೇ ಮಾಡಿದ್ವಿ ಫೋಟೋ ಶೂಟ್, ಕುದುರೆಗಳೆಲ್ಲ ಇಲ್ಲೇ ತಂದಿದ್ವಿ, ಇದ ಮಾಡಿದ್ವಿ. ಮತ್ತೆ ಇಲ್ಲ ದರ್ಶನ್ ಸಾರಿಗೆ ಮಾಡ್ಬೇಕು ಅಂತ ಹೇಳಿ ಮಂತ್ರಿ ರಾಜಗೌಡ್ರು ಮತ್ತೆ ಪ್ರೆಷರ್ ಕೊಟ್ರು, ಅವ್ರು ಇಲ್ಲ ದೊಡ್ಡ ಮಟ್ಟಕ್ಕೆ ಮಾಡೋಣ, ನೀವು ಹಲ್ಗಲಿ ಬೇಟರ್ಸ್ ಏನ್ ತಗೊಂಡಿದ್ರಲ್ಲ ರೆಡಿ ಮಾಡಿ ಸ್ಕ್ರಿಪ್ಟ್ ಎಲ್ಲ ಅದನ್ನ ನಾವು ಕ್ಯಾರಿ ಮಾಡ್ಲಿ ಅಂತಂದ್ರು. ಸ್ವಲ್ಪ ಒತ್ತಡಗಳು ಇತ್ತು ನನಗೆ ಆ ಸಮಯದಲ್ಲಿ, ಆಯ್ತು ಅಂತ ಒಪ್ಕೊಂಡೆ. ಅದಾದ್ಮೇಲೆ ತರಣ್ ಸುಧೀರ್ ಅವರು ಕರೆದ್ರು, ಈ ತರ ಇದೆ ಸರ್ ಬಗ್ಗೆ ಮಾತಾಡ್ಬೇಕು ಅಂತ. ನಾನು ದಾವಣಗೆರೆಯಿಂದ ಕಂಟಿನ್ಯೂಸ್ ದಾವಣಗೆರೆ 3-4 ವರ್ಷ ಅಲ್ಲಿ ದಾವಣಗೆರೆಯಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ಅದು 2-3 ಮೀಟಿಂಗ್ಗಳಲ್ಲಾಯ್ತು. ಆಮೇಲೆ ಶೈಲಜಾ ನಾಗ್ ಅವರು ಕರ್ಸಿದ್ರು, ಆಮೇಲೆ ಶೈಲಜಾ ನಾಗ್ ಅವರು ಕೂತು ಮಾತಾಡಿದ್ರು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ, ಶೈಲಜಾ ನಾಗ್ ಮತ್ತೆ ತರುಣ್ ಸುಧೀರ್ ಅವರು, ಇವ್ರ ಮಧ್ಯದಲ್ಲಿ ಅಗ್ರಿಮೆಂಟ್ ಒಂದಾಗುತ್ತೆ. ಆಮೇಲೆ ಕಥೆಯನ್ನ ನಮಗೆ ಕೊಡ್ಬೇಕು ಅಂತ. ಸೊ ನಾನು ಕನ್ನಡದಲ್ಲಿ ಅಗ್ರಿಮೆಂಟ್ ಮಾಡಿ, ಇಂಗ್ಲಿಷ್ ನನಗೆ ಬರಲ್ಲ ಅಂತ ನಂದು ಚರ್ಚೆ ಇರುತ್ತದೆ. ಇಲ್ಲ ಅದ್ರಾಗ ಏನಿಲ್ಲ ಸರ್, ನೋಡಿ ಸರ್ ಇಷ್ಟೇ ಇರೋದು ಅಂತ. ಕಥೆಯನ್ನ ಕೊಟ್ಟಾದ ಮೇಲೆ ಈಗ ಅವರು ಶೈಲಜಾ ನಾಗ್ ಅವರು ಅದಕ್ಕೆ ನಮಗೇನ್ ಸಂಭಾವನೆ ಕೊಡ್ಬೇಕಾಗಿತ್ತು, ಆ ಸಂಭಾವನೆಯನ್ನ ನಮಗೆ ಜನವರಿಗೆ ಒಂದು ಚೆಕ್ ಕೊಡ್ತಾರೆ, 1 ಲಕ್ಷ ರೂಪಾಯಿ ಕೊಡ್ತಾರೆ ಚೆಕ್ ಅವರು. ಅದು TDS ಕಟ್ ಆಗಿ 90,000 ರೂಪಾಯಿ ಬರುತ್ತೆ ಅದು, ಅಷ್ಟೇ ಕ್ಲೋಸ್. ಅದಾದ್ಮೇಲೆ ನಾನು ಮೇ ತನಕ ವರ್ಕ್ ಮಾಡಿದ್ವಿ ನಾವು, ಮೇ ತನಕ ವರ್ಕ್ ಮಾಡಿದ್ವಿ. ಆಮೇಲೆ ದರ್ಶನ್ ಸಾರ್ ಇನ್ಸಿಡೆಂಟ್ ಆದ್ಮೇಲೆ ಜೂನ್ಗೆ ದರ್ಶನ್ ಸಾರ್ ಇದಾಯ್ತು. ದರ್ಶನ್ ಸಾರ್ ಇನ್ಸಿಡೆಂಟ್ ಆದ ತಕ್ಷಣ ಅದು ಬ್ರೇಕ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಆದ್ರೆ ಕಥೆಯ ಹಕ್ಕನ್ನು ನಾನು ಕೊಟ್ಟಿದ್ರು ಕೂಡ ನಿರ್ಮಾಪಕರಾಗಿರ್ತಕ್ಕಂತ ಶೈಲಜಾ ನಾಗರ್ ಅವರು ನಮ್ಗೆ ಏನನ್ನ ಕೊಟ್ಟಿಲ್ಲ. ಆಮೇಲೆ ಅವರು ಬಹಳ ದೊಡ್ಡದಾಗಿ ಯೋಚನೆ ಮಾಡ್ಬೇಕು, ಯಾಕಂದ್ರೆ ಅವ್ರ ಇಡೀ ಕುಟುಂಬ ಬರಹಗಾರ ಕುಟುಂಬ. ನಾನು ನನ್ನ ವೃತ್ತಿ ಬದುಕಿನಲ್ಲಿ 12 ವರ್ಷಗಳ ಸುದೀರ್ಘ ಪ್ರಯಾಣ ಮಾಡಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಏನಿದೆ ಅದು ನನ್ನ ಶ್ರಮ, ನನ್ನ ನೋವು, ನಾನೆಷ್ಟು ಇದು. ಯಾಕಂದ್ರೆ ಐಟಮ್ಸ್ ಕೂಡ ಅಲ್ಲಿರೋ ಪ್ರತಿಯೊಂದು ವಸ್ತುಗಳು, ಅವ್ರದ್ದು ರಿಯಲ್ ಫೋಟೋಗಳು ಎಲ್ಲವೂ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಫ್ಯಾಕ್ಟ್ ಆಕ್ಚುಲಿ. ಆಮೇಲೆ ಬಹಳಷ್ಟು ಜನ ಸಿಂಧೂರ ಲಕ್ಷ್ಮಣ ಅಂದ ತಕ್ಷಣ ಅಲ್ಲಿ ಸುತ್ತಾರೆ, ಬಿಜಾಪುರದಲ್ಲೇ ಆತ ಲೂಟಿ ಮಾಡ್ತಾ ಇದ್ದು ಹೋಗ್ತಾ ಇದ್ದ ಅಂತ ನಾನು ದಾಖಲೆ ಮಾಡಿದ್ದೀನಿ. ನಾನು ಅವನು ಅದ್ರ ಹಿಂದೆ ಬಹಳ ದೂರ ಪ್ರಯಾಣ ಮಾಡಿದ್ದಾನೆ, ಸಾವರ್ಕರ್ ಟಚ್ ಮಾಡಿದ್ದಾನೆ ಆತ, ಗಾಂಧಿ ಇದನ್ನ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದ ಅವನು, ಇದೆಲ್ಲದಕ್ಕೂ ರೆಫರೆನ್ಸ್ ಇದೆ, ಇದೆಲ್ಲ ಹೇಳಿದೀನಿ ಅವ್ರಿಗೆ. ಎಷ್ಟು ಕಮಿಟ್ ಆಗಿದ್ರಿ ಸರ್ ನಿಮ್ಗೆ? ಅಂದ್ರೆ ಸಿನಿಮಾ ಶುರು ಆಗಿಲ್ಲ ಅಂತ ಏನಾದ್ರು ದುಡ್ಡು ಕೊಟ್ಟಿಲ್ವಾ ಅಥವಾ ಹೇಗೆ? ಇಲ್ಲ, ಸಿನಿಮಾ ಆರಂಭದಲ್ಲೇ ಈಗ ನಮಗೆ ಶೂಟಿಂಗಿಗೆ ಸ್ಕ್ರಿಪ್ಟಿಗೆ ಅಂತ ಹೇಳಿ ನಾವು ಕೊಟ್ಟಿದ್ದು 1 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ TDS ಕಟ್ ಆಗಿದೆ. ಆದ್ಮೇಲೆ ನನ್ನ ಜರ್ನಿಯಲ್ಲಿ ಖರ್ಚು ಮಾಡಿದ ದುಡ್ಡೇನಿದೆ ಅದರ 10 ಭಾಗನೂ ಕೂಡ ನನಗೆ ಬಂದಿಲ್ಲ. ನನಗೆ ಅಂದ್ರೆ ನನಗೆ ಆಸೆ ಇತ್ತು, ಆ ಸಂಸ್ಥೆ ಬಹಳ ದೊಡ್ಡದಾಗಿ ಗೌರವಿಸುತ್ತೆ ನಮಗೆ ಅಂತ. ಇದನ್ನ ನಾನು ಯಾಕೆ ದಾಖಲೆ ಮಾಡ್ತಿದ್ದೀನಿ ಅಂದ್ರೆ ಇನ್ನೂ ಬಹಳ ಜನ ಡೌಟ್ ಇದೆ, ಕತೆ ನಿಮ್ಮ ಹತ್ರ ಇಲ್ಲ, ಕತೆ ನಿಮ್ಮ ಹತ್ರ ಇಲ್ಲ, ಕತೆ ನಿಮ್ಮ ಹತ್ರ ಇಲ್ಲ ಅಂತ. ಬಹಳ ಜನರು ಹೇಳ್ತಿದ್ದಾರೆ ಕತೆ ನಮ್ ತಗಿದೆ, ಬಾಂಡ್ ಸ್ಕ್ರಿಪ್ಟ್ ನಮ್ಮ ಹತ್ರ ರೆಡಿ ಇದೆ ಅಂತ. ಹಾಗಿದ್ರೆ ಅವ್ರ ದಾಖಲೆಯನ್ನ ತಗೊಂಡ್ಬರ್ಲಿ. ನಾನ್ ದಾಖಲೆಯನ್ನ 2 ಹರಿಕೃಷ್ಣ ಅವ್ರಿಗೂ ಹ್ಯಾಂಡ್ ಓವರ್ ಮಾಡಿದ್ವಿ, ಇಡೀ ಪುಸ್ತಕವನ್ನು. ಅದು ಅಲ್ಲೇ ಇದೆ, ನನಗೆ ಚೆನ್ನಾಗಿ ಗೊತ್ತದು. ಈಗ ಒಂದು ಪುಸ್ತಕದಲ್ಲಿರೋ ಕಂಟೆಂಟ್ ಅನ್ನ ನೀವು ತಗೋಬಹುದು, ಆದ್ರೆ ನನ್ನ ತಲೆಗಿರೋ ಕಂಟೆಂಟ್ ಅಂದ್ರೆ ಇನ್ನೂ ಬೇಕಾದಷ್ಟು ಮೆಟೀರಿಯಲ್ ಇದೆ. ಅಂದ್ರೆ ಒಂದು ಸಿನಿಮಾ ಬಿಗಿನಿಂಗ್ ಅಂಡ್ ಕನ್ಕ್ಲೂಷನ್ 2 ಸಿನಿಮಾಗಳಾಗುವುದು, ಅಷ್ಟು ದೊಡ್ಡ ಕಥೆ ಇದೆ ಸಿಂಧೂರ ಲಕ್ಷ್ಮಣದ್ದು. ನಾವು ಅಂದ್ಕೊಂಡಾಗಲೂ ಕೂಡ ಏನ್ ಕತೆ ತಗೊಂಡ್ಬರ್ಬೋದು ಅಂತ. ಆದ್ರೆ ಒಂದು ಕಥೆಯ ಮೇಲೆ ಸುದೀರ್ಘವಾಗಿ, ಅಂದ್ರೆ ನನ್ನ ಆತ್ಮಸಾಕ್ಷಿಗೆ ತೃಪ್ತಿ ಆಗೋ ತನಕ ನಾನು ಸಂಶೋಧನೆ ಮಾಡಿದ್ದೆ. ಆಮೇಲೆ ಸಂಶೋಧನೆಗೆ ನನ್ನ ಸ್ವಂತ ಬೆವರಿನ ದುಡಿಮೆಯನ್ನು ಬಳಸಿದ್ದೇನೆ ಹೊರತು ಯಾರು ಕೂಡ ನನಗೆ ಸ್ಪಾನ್ಸರ್ ಮಾಡಿ ದುಡ್ಡು ತಗೊಳ್ಳಿ ಇದನ್ನ ಸಂಶೋಧನೆ ಮಾಡಿ ಅಂತ ಯಾರೂ ಹೇಳಿಲ್ಲ. ಆಮೇಲೆ ಯಾರಿಗೆ ಹೇಳಕ್ಕೂ ಹಕ್ಕುಗಳೇ ಇಲ್ಲ, ಯಾಕೆಂದ್ರೆ ಅವ್ರು ಯಾರು ಕೊಟ್ಟೂ ಇಲ್ಲ. ನನ್ನ ದುಡಿಮೆ, ನನ್ನ ಹಣ, ನನ್ನ ಶ್ರಮದ ಮೇಲೆ ಇಡೀ ಸಿಂಧೂರ ಲಕ್ಷ್ಮಣ ವಂಶದ ಕುಟುಂಬದ ಕುರಿಗಳನ್ನ ಇವತ್ತು ಕೂಡ ನಾವು ತಂದು ನಿಲ್ಲಿಸಿದ್ವಿ.
ಅದು ನನ್ನ ವೈಯಕ್ತಿಕ ನನ್ನ ರೆಕಾರ್ಡ್ ಅದು. ಆದ್ರೆ ಈಗ ನೀವು ರೈಟ್ಸ್ ಬರ್ಕೊಟ್ಟಿದೀವಿ ಅಂತ ಅಂತಿದ್ದೀರಲ್ಲ, ಸೊ ಈಗ ನಿಮ್ ಹತ್ರ ಏನು ಕೇಳೋ ತರ ಇಲ್ವಾ? ಇದೆ ಯಾಕಂದ್ರೆ ದರ್ಶನ್ ಸಾರು ಬಂದ್ಮೇಲೆ ಸಿನಿಮಾ ಆರಂಭ ಅಂತ ಇತ್ತು ಆಕ್ಚುಲಿ. ದರ್ಶನ್ ಸಾರ್ ಇನ್ನು ಬಂದಿಲ್ಲ, ಹಾಗಾಗಿ ಪೆಂಡಿಂಗ್ ಇಟ್ಟಿದ್ದಾರೆ. ಆದ್ರೆ ಈಗ ನಮಗೆ ಒನ್ಸ್ ನಮ್ ವರ್ಕ್ ಮುಗಿದ ಮೇಲೆ ಏನಿದೆ ಅದನ್ನ ತೆರ್ಕೋಬೇಕು ಆಕ್ಚುಲಿ. ಈಗ ಎಷ್ಟು ದಿನ ಅಂತ ಅದು ನಂಗೆ ಪ್ರಿಸರ್ವ್ ಮಾಡಿ ಇಡಕ್ಕಾಗುತ್ತೆ. ನಾನು ನೀವು ಮಾಡಿ ಅಂತ ನಾವು ಕೊಟ್ಟಾದ್ಮೇಲೆ ಸೊ ಅದಕ್ಕೆ ಅಂತ ನೀವೆಲ್ಲ ಬರ್ಸ್ಕೊಂಡಾದ್ಮೇಲೆ ನೀವು ಮಾಡ್ಬೇಕು. ಅದು ಈಗ ಎಲ್ಲ ಕಡೆಯಿಂದ ಬರುವಾಗ ನಾವೇನು ಮಾತಾಡದಿದ್ರೆ ಬಿಡಪ್ಪ ಏನ್ ನಡೆಯುತ್ತೆ ನಮ್ಮವರೆಲ್ವಾ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅವರು ಆತರ ಹೇಳುವಾಗ ನಮಗನ್ನಿಸ್ತು ಇದನ್ನಪ್ಪ ಅಷ್ಟ್ ನೀಟಾಗಿ ಓಪನ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಈಗ ಕೊಡೋದನ್ನೆಲ್ಲ ನಮಗೇನು ಕೊಡ್ಬೇಕಾಗಿದೆ ಕೊಟ್ಬಿಟ್ಟು ಮಾತಾಡಿದ್ರೆ ನಮ್ಗೇನು ಬೇಸರ ಇಲ್ಲ. ಆದ್ರೆ ಏನೂ ಕೊಡದೇನೆ ಎಲ್ಲ ನೀವೇ ಕ್ಲೈಮ್ ಮಾಡ್ಕೊಂಡ್ಬಿಟ್ರೆ ಇದು ನಮ್ಗೆ ಸಂಬಂಧಪಟ್ಟಿದ್ದು ನಮ್ಗೆ ಇದು ಬಂದು ಅಂತ ಕಂಡ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ನಿಮ್ಮ ಹತ್ರ ಮಾಡ್ರಿ ನನ್ನ ಹತ್ರ ಮಧ್ಯೆ ನಡೆದಂತ ಅಗ್ರಿಮೆಂಟ್ ಅಲ್ಲೂ ಅದೇ ಇರೋದು. ಸೊ ನೀವು ಕೊಟ್ಟಿರ್ತಕ್ಕಂಥದ್ದು ಬ್ಯಾಂಕಿಗೆ ಹೋಗಿದೆ, ಬ್ಯಾಂಕ್ ಅಲ್ಲಿ 10,000 ರೂಪಾಯಿ ಕಟ್ಟಾಗಿ TDS 90,000 ರೂಪಾಯಿ ಬಂದಿದೆ ಆಯ್ತಾ. ಇನ್ನೇನು ಸುಳ್ಳು ಹೇಳ್ಬಿಟ್ಟು ಇದ್ ಮಾಡಂಗಿಲ್ಲ. ಜಾಸ್ತಿ ಹೇಳ್ಬೋದು ನಾನು ಆಕ್ಚುಲಿ. ಇಲ್ಲ ನೀವೇನ್ ಕೊಟ್ಟಿದ್ದೀರಿ ಅಂತ ನಿಮಗೆ ಗೊತ್ತಿದೆ, ನಾನೇನ್ ಇಸ್ಕೊಂಡೆ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ನೀವು ಕೂಡ ನಿಲ್ಲಿಸಬಾರ್ದು. ನಿರ್ಮಾಪಕರು ಬಹಳಷ್ಟು ಸಿನಿಮಾ ಮಾಡಿದ್ರು ನೀವು. ನಾವು ಇದೇ ವೃತ್ತಿಯನ್ನ ಮಾಡಿಕೊಂಡು ಒಂದು ಜನ ಸಾಕೊಂಡು ಈ ತರ ಹೊಸ ಹೊಸ ಕಥೆಗಳನ್ನ ಹುಡುಕ್ತಾ ಹೋಗ್ತೀವಿ ನಾವು. ಇದರಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಸಂಶೋಧನಾ ಲೋಕಕ್ಕೆ ಬೇಕಾದಷ್ಟು ಜನ ಬರ್ತಾರೆ, ಹೊರಗಡೆ ಬರ್ತಾರೆ. ಇದು ನನ್ನ ಕೆಲಸ. ನೀವು ಒಂದೇ ಒಂದ್ ಮಾಡಿ ಕೂತ್ಕೊಳ್ಳಕ್ ನಮಗೂ ಕೂಡ ಬೇಸರ ಆಗ್ತದೆ. ಬಟ್ ಇತ್ತೀಚೆಗೆ ಬಂದಿರತಕ್ಕಂತ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ನೋಡಿದ ಮೇಲೆ ನನಗೆ ಬೇಸರ ತುಂಬಾ ಬೇಸರ ಅಂತ ಅನಿಸ್ಬಿಡ್ತು. ಅದಕ್ಕೆ ಏನಪ್ಪ ಇವರು ಇಡೀ ಕತೆ ನಂದೇ, ಇಡೀ ಇದು ಕತೆ ಸಿಂಧೂ ಲಕ್ಷ್ಮಣ ಕತೆ ನಂದು ಅಲ್ಲ ಅವ್ರದ್ದು ಅಲ್ಲ, ಯಾವ್ದು ಸಿಂಧೂ ಲಕ್ಷ್ಮಣನ ಕತೆ ಅಷ್ಟೇ. ಅದನ್ನ ರಿಸರ್ಚ್ ಮಾಡಿದೀನಿ, ಅದನ್ನ ಸಂಶೋಧನೆ ಮಾಡಿ ಕನ್ನಡ ನಾಡಿಗೆ ಕೊಟ್ಟಿನಿ. ದೊಡ್ಡ ಹೋರಾಟಗಾರ ಇದ್ದ, ಜೊತೆಗೆ ಎಷ್ಟು ಜನ ಇದ್ರು ಅಂತ. ಅಂದ್ರೆ ಅಲ್ಲಿ ಆಲ್ರೆಡಿ ಇದ್ದಂತ ಇವ್ರನ್ನ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೂ ಕೂಡ ಪಕ್ಕದ ಹಳ್ಳಿಯಲ್ಲಿ ಇದ್ದಾರೆ ಗೊತ್ತಿರ್ಲಿಲ್ಲ. ನಾನು ಹೇಳೋವ್ರಿಗೆ ಅವರು ಕೂಡ ಗೊತ್ತಿರ್ಲಿಲ್ಲ. ಅವ್ರೇ ಹೇಳಿದ್ರು ನಮ್ಗೆ ಏನ್ ಗೊತ್ತಿಲ್ರಿ ಅಪ್ಪ, ನೀವ್ ಹೇಳಿದ್ಮೇಲೆ ಗೊತ್ತಾಗಿದ್ ನಮ್ಗೆ ಅಂತ. ಅಂದ್ರೆ ಅಷ್ಟು ಡಿಟೇಲ್ ವರ್ಕ್ ಮಾಡ್ಕೊಂಡು ಹೋದೆ ನಾನು. ಒಂದು ಕಡೆ ಒಂದು ಇತ್ತು, ಅದ್ರ ಮೇಲೆ ಸುದೀರ್ಘವಾದ ಪ್ರಯಾಣ. ನಾನು ಓದಂತ ತಿಂಗಳುಗಳು, ವರ್ಷಗಳು, ಡೇಟು, ಎಲ್ಲಿ ಉಳ್ಕಳ್ತಿದ್ದೆ ಅದೆಲ್ಲವೂ ಕೂಡ ನನ್ನ ಹತ್ರ ದಾಖಲೆ ಇಟ್ಕೊಂಡು ರಿಸರ್ಚ್ ಮಾಡಿದೆ. ಅಂದ್ರೆ ದುಡ್ಡು ನಿಮ್ಗೆ ಕಮಿಟ್ ಆಗಿರೋ ದುಡ್ಡನ್ನ ಕ್ಲಿಯರ್ ಮಾಡ್ಲಿ ಅನ್ನೋದ ನಿಮ್ಮ ಡಿಮ್ಯಾಂಡ್? ಮಾಡಿಲ್ಲ. ಅದೇ ಈಗ ಮಾಡ್ಬೇಕು ಅನ್ನೋದು ನಿಮ್ ಡಿಮ್ಯಾಂಡ್? ಇಲ್ಲ, ಡಿಮ್ಯಾಂಡ್ ಏನಿಲ್ಲ. ಅವ್ರು ಕರ್ದೂ ಇಲ್ಲ, ನಾನು ಮಾತಾಡೂ ಇಲ್ಲ. ಆಮೇಲೆ ನಮ್ಮಂತ ಸಣ್ಣ ಸಣ್ಣ ಬರಹಗಾರರು ನಾವು ಯಾರಿಗೂ ಮಾಧ್ಯಮದಲ್ಲಿ ಹೆಚ್ಚು ನಾವು ಬಳಕೆಯಲ್ಲಿ ಇಲ್ಲದೆ ಇರೋ ಅಂತ ಅಂದ್ಕೊಂಡು ಅವ್ರು ನಮ್ಗೆ ಕರೆದೂ ಇಲ್ಲ. ಏನಾಗ್ಲಿ ಮೂಲೆಗಳಲ್ಲಿ ಇರ್ತಾರ ಅವ್ರು ಪಡಿದವರು ಅಂತ ಹಂಗ ಅಂದ್ಕೊಂಡಿರ್ತಾರೆ. ನಾವ್ ಯಾವತ್ತೂ ಹಂಗ ಅಂದ್ಕೊಂಡೇ ಇಲ್ಲ. ಅವ್ರಾಗ ಅವ್ರು ಕರೆದು ಗೌರವಿಸಿ ಅದನ್ನ ಕೊಟ್ರೆ ಅದು ಅವ್ರ ಗೌರವ ಘನತೆ ಹೆಚ್ಚುತ್ತೆ ಹೊರತು ನಂದಲ್ಲ. ನನಗೆ ಇನ್ನೂ ಬೇಕಾದಷ್ಟು ಈ ತರದ ರಿಸರ್ಚ್ ಮಾಡಿ ಕನ್ನಡ ಸಿನಿಮಾ ಲೋಕಕ್ಕೆ ಕೊಡಬಹುದಾದ ಅನೇಕ ಲೆಜೆಂಡ್ರಿಗಳನ್ನ ನಾನು ಕೊಡಬಲ್ಲೆ. ನಾನು ಇದು ನನ್ನ ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತ್ ಏನಿದೆ ಅದ್ರ ಪ್ರಕಾರ ನೀವು ನಡ್ಕೊಂಡ್ರೆ ಸೊ ನಿಮ್ಗೆ ನಾವೆಲ್ಲ ಶುದ್ಧವಾಗಿ ನಾವು ಕನ್ನಡದ ಕೆಲಸವನ್ನು ನಾವು ಮಾಡಬಹುದು. ಸರ್, ಈ ತರ ರಿಸರ್ಚ್ ಸಿನಿಮಾಗಳು ಆಕ್ಚುಲಿ ನೀಡಿದೆ ಸರ್, ಎಲ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಖಂಡಿತ ಮಾಡ್ತಾರೆ. ಸೊ ನೀವು ಬೇರೆ ಯಾವ್ದಾದ್ರು ಈಗ ಸಿಂಧೂರ ಲಕ್ಷ್ಮಣ ಆದ್ಮೇಲೆ ಬೇರೆ ಯಾವ್ದಾದ್ರು ರಿಸರ್ಚ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರಾ ನೆಕ್ಸ್ಟ್ ಫ್ಯೂಚರ್? ಮಾಡಿಟ್ಟಿದ್ದೀನಿ 4. ಈಗ ಹೆಂಗಂದ್ರೆ ಈ ಎಲ್ಲ ಕಡೆ ಒಂದ್ ಕಡೆ ಡಾಕ್ಯುಮೆಂಟ್ ಮಾಡಿದೆ. ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಸುದೀಪ್ ಸರ್ ಮುಂದೆನೆ ಮಾಡಿದೆ. ಅದು 70 ವರ್ಷಗಳ ಹಿಂದೆ ಸಣ್ಣ ಪತ್ರಿಕೆಯಲ್ಲಿ ಬಂದಿತ್ತು. ಇಷ್ಟೇ ಇತ್ತು, ಪ್ರಜಾಮತ ಅಂತ ಒಂದು ಪತ್ರಿಕೆ. ಅದ್ರಾಗ ಇದ್ದಂತ ಪೀಸು. ಸೊ ಅದು ಜೋಪಾನಾಗಿ ಇಟ್ಕೊಂಡಿದ್ದೆ ನಾನು. ಅದ್ರ ಮೇಲೆ ವರ್ಕ್ ಮಾಡಿದೆ ನಾನು. ಅದು ಜ್ಞಾನ ವ್ಯಾಪ್ತಿ ಕಾಶಿ ತನಕ ಹೋಗಿದ್ರು. ಶಿವಮೊಗ್ಗದ ಒಬ್ಬ ಅರಸ ಒಬ್ಬನೇ ಫೈಟ್ ಮಾಡ್ತಾನೆ ಹೋಗಿ, ಮೊಘಲ್ ಸಾಮ್ರಾಟ್ ದೆಹಲಿ ಸುಲ್ತಾನ್ರ ಇದ್ರಲ್ಲಿ ಹೋಗ್ಬಿಟ್ಟು ಒಬ್ಬನೇ ಯುದ್ಧ ಮಾಡ್ತಾನೆ. ಸೊ ಅದು ಗ್ರೇಟ್. ಅಂತದ್ದು ಶಿವಮೊಗ್ಗದಿಂದ ನಡೆದಿದ್ದ. ಸುದೀಪ್ ಸರ್ ಹೇಳಿದ್ರು ನಿಮ್ಮ ಇದ್ರಲ್ಲಿ ನಡೆದಿದ್ದು ಸರ್, ಇದು ನೋಡಿ ಈ ತರ ಇದೆ ಅಂತ. ಸೊ ಅಂತ ಇವನ್ನೆಲ್ಲವನ್ನು ಕೂಡ ಹುಡುಕಿ ಬಿಟ್ಟಿದ್ವಿ. ಈಗ ಅದ್ ಹೇಳಿದ್ಮೇಲೆ ಅದನ್ನ ಹುಡುಕಕ್ ಶುರು ಮಾಡಿದ್ರು. ಅದು ಕತೆ ಅವ್ರ ಕೈ ತಗೊಂಡು ಅವ್ರ ಮುಂದಕ್ಕೆ ಹೊರಟೋದು. ಹಿಂಗ ನಾವೇನಾದ್ರೂ ಹೇಳಕ್ಕಿಂತ ಶುರು ಹಚ್ಕೊಂಡಿರ್ತೀವಿ, ಅವ್ರು ಹೋಗಿರ್ತಾರೆ. ಈ ತರದ ನಿಮಗೆ ಕಥೆಗಳು ಇನ್ನು ಬೇಕಾದಷ್ಟು ನಮ್ಮ ಕನ್ನಡ ನಾಡಿನಲ್ಲಿ ಇದಾವೆ. ಅವನ್ನ ತೆರೆದಿಡಕ್ಕೆ ನಮಗೆ ಬಹಳ ವರ್ಷಗಳೇ ಬೇಕು. ಆಮೇಲೆ ಈಗ ಕಳೆದ 2006ರಿಂದ ನಾನು 2020 ತನಕ ಅದೇ ಕೆಲಸ ಮಾಡಿದ್ದೆ. ಎಲ್ಲಾ ಕಡೆ ಇರೋ ಒಂದೆಲ್ಲ ಬಹಳಷ್ಟು ಇವನ್ನ ಒಂದ್ ಕಡೆ ಪ್ರಿಸರ್ವ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಫುಲ್ ಕಂಪ್ಲೀಟ್. ಸೊ ಎಲ್ಲಾ ಇವು ಹಾರ್ಡ್ ಡಿಸ್ಕ್ ಗಳಲ್ಲಿ ತುಂಬಿಟ್ಟಿದ್ದೀನಿ. ನಾಳೆ ಯಾರಾದ್ರೂ ಈ ಸಾಹಿತ್ಯ ಲೋಕದಲ್ಲಿ ಚರ್ಚೆ ಮಾಡೋರು,
ರಿಸರ್ಚ್ ಮಾಡೋರು ಇಂಥವ್ರೆಲ್ಲ ಬಂದಾಗ ಇವನು ಒಂದೊಂದೇ ತರದ ಹೊರಗಡೆ ತೋರಿಸ್ತೀನಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ವರ್ಕ್ ಮಾಡ್ರಪ್ಪ, ಒಳ್ಳೊಳ್ಳೆ ಇದು ಸಿಗ್ತವೆ ಅಂತ ಹೇಳಿಬಿಟ್ಟು ನಾನು ಹೇಳಕ್ ನನಗೊಂದು ದಾಖಲೆ ಸಿಗ್ತೀವಿ. ಬೆಂಗಳೂರು ಸುತ್ತಮುತ್ತ ಏನೆಲ್ಲ ನಡೆದಿದೆ ಇವಕ್ಕೆಲ್ಲವೂ ಕೂಡ ದಾಖಲೆ ಇದೆ. ಅದ್ರ ದಾಖಲೆ ಬಿಟ್ಟು ನೀವು ಮಾತಾಡಂಗೆ ಇಲ್ಲ. ಹಂಗಂತ ಹೇಳ್ಬಿಟ್ಟು ದಾಖಲೆನೆ ಫೈನಲ್ ಅದ್ ಸರಿ ಅಂತ ಅನ್ನೋಂಗೂ ಇಲ್ಲ. ನೀವು ಮತ್ತೆ ಇನ್ನೊಂದ್ಸರಿ ಸಂಶೋಧನೆ ಮಾಡಿ ನೋಡಿ, ಇನ್ನೊಂದ್ಸರಿ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ಅದು ರಿಯಲ್ ಇಲ್ಲ ಒಂದ್ ಸ್ವಲ್ಪ ಫ್ಲೇವರ್ ಏನಾದ್ರು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿಬಿಟ್ಟು ಬರೆದಿದಾರ, ಹೈಲೈಟ್ ಮಾಡಿದಾರ ಗೊತ್ತಾಗುತ್ತೆ. ವಾಸ್ತವ ಸತ್ಯವನ್ನ ಒಪ್ಕೊಂಡ್ಬಿಡ್ಬೇಕು. ಸುಮ್ಮನೆ ನಾವು ಏನೇನೋ ಅಂದ್ಬಿಟ್ಟು ನಮ್ಮ ಫಿಕ್ಷನ್ ನಮ್ಮ ತಲೆಗೆ ನಾವು ಒಂದು ಕಾಲ್ಪನಿಕವಾಗಿ ಕಟ್ಕೊಂಡ್ಬಿಟ್ಟು ಅದು ದೊಡ್ಡದಾಗಿ ಕ್ಯಾನ್ವಾಸ್ ಮಾಡ್ಕೊಳ್ಳೋದಿಲ್ಲ. ರಿಯಲ್ ಆಗಿ ಏನ್ ಮಾಡಿದ್ರು ಅದನ್ನ ಹಂಗೆ ತೋರಿಸಿದ್ರೆ ಕನ್ನಡದ ಪ್ರೇಕ್ಷಕರನ್ನ ಖಂಡಿತ ಒಪ್ಕೋತಾರೆ.